ಹಾಯ್ ಎಲ್ರಿಗೂ ನಮಸ್ಕಾರ. ಯೂನಿವರ್ಸಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಗೈಸ್, ಬಿಗ್ ಬಾಸ್ ಮನೇಲಿ ಈಗ ಕ್ಯಾಪ್ಟನ್ಸಿ ಒಟ್ಟು 4 ಜನ ಸೆಲೆಕ್ಟ್ ಆಗಿದ್ದಾರೆ. ಆ 4 ಜನದಲ್ಲಿ ಅಭಿ, ಧ್ರುವಂತ್, ಹಾಗೆ ರಾಶಿಕಾ, ಇನ್ನೊಬ್ರು ಅಶ್ವಿನಿ ಅವರು ಹೆಂಗಂದ್ರೆ, ನೀವು ನೆನೆ ಎಪಿಸೋಡ್ ನೋಡಿರ್ಬೋದು, ಯಾರು ಹೆಚ್ಚು ಟಾಸ್ಕ್ ಗೆದ್ದಿದ್ರಲ್ಲ, ಅದು ಟೀಮ್ಗೆ ಯಾರು ಕ್ಯಾಪ್ಟನ್ ಆಗಿದ್ರೋ ಅವರನ್ನು ಕೂಡ ಈಗ ಕ್ಯಾಪ್ಟನ್ಸಿ ಒಟ್ಟಕ್ಕೆ ಆಯ್ಕೆ ಮಾಡಿದ್ದಾರೆ. ಗಿಲ್ಲಿ ಅವರು ಬಿಗ್ ಬಾಸ್, ನಾನು ಇಲ್ವಾ ಬಿಗ್ ಬಾಸ್, ನಾನು ಕ್ಯಾಪ್ಟನ್ ಆಗಿದ್ದೆ ಅಂತ. ಬಟ್ ಬ್ಲೂ ಟೀಮ್ ಇಂದ ಗಿಲ್ಲಿ ಅವ್ರು ಯಾರು ಸೆಲೆಕ್ಟ್ ಆಗಿಲ್ಲ. ರೆಡ್ ಟೀಮ್ 2 ಟಾಸ್ಕ್ ಗೆದ್ದಿದೆ, ಅದಕ್ಕೋಸ್ಕರ ಅಶ್ವಿನಿ ಅವ್ರನ್ನ ಸೆಲೆಕ್ಟ್ ಮಾಡಿದ್ದಾರೆ. ಈಗ ಬಿಗ್ ಬಾಸ್ ಅವ್ರು ಹೇಳಿದ್ರು, ಅಶ್ವಿನಿ ಅವ್ರ ಜೊತೆ ಈಗ ಕಾಂಪಿಟೇಟ್ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಆಗಬೇಕಂದ್ರೆ ಈಗ ಧ್ರುವಂತು, ಅಭಿಷೇಕು ಮತ್ತು ರಾಶಿಕಾ, ಈ 3 ಜನದಲ್ಲಿ ಒಂದು ಟಾಸ್ಕ್ ನಡೆಯುತ್ತೆ. ಅದ್ರಲ್ಲಿ ಯಾರು ಗೆಲ್ತಾರೋ ಅದರಲ್ಲಿ ಅಶ್ವಿನಿ ಅವ್ರ ಜೊತೆ ಕಾಂಪಿಟೇಟ್ ಮಾಡಬೇಕಾಗುತ್ತೆ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಅಂತ ಹೇಳ್ತಾರೆ. ಬಟ್ ಯಾಕೆ ಹಂಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅಶ್ವಿನಿಗೆ ಅದು ಸ್ಪೆಷಲ್ ಆಗಿ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಆಗಿದ್ದಾರೆ. ಎಲ್ಲರೂ ಒಂದೇ. ಆ್ಯಕ್ಚುಲಿ ಅಶ್ವಿನಿಗಿಂತ ಇವರೆಲ್ಲ ಜಾಸ್ತಿ ಕಷ್ಟಪಟ್ಟು ಟೀಮ್ಗೋಸ್ಕರ ಆಡಿರೋದು. ಅವ್ರನ್ನೆಲ್ಲ ಬಿಟ್ಬಿಟ್ಟು ಅಶ್ವಿನಿ ಡೈರೆಕ್ಟ್ ಕ್ಯಾಪ್ಟನ್ಶಿಪ್ ಕುಂಡ್ರಿಸ್ಬಿಟ್ಟೆ ಅದೆಲ್ಲ ಏನಕ್ಕೆ ಅಶ್ವಿನಿ ಡೈರೆಕ್ಟ್ ಕ್ಯಾಪ್ಟನ್ ಮಾಡಿಬಿಟ್ಟಿದ್ರೆ ಆಗೋಗ್ತಿತ್ತು. ಎಲ್ಲರಿಗೂ ಒಂದೇ ಥರ ಇರಬೇಕಾಗಿತ್ತು. ಬಟ್ ಇಲ್ಲಿ ಹಿಂಗೆ ಮಾಡೋದು ಅಂತ ಗೊತ್ತಿಲ್ಲ. ಬಟ್ ಇವ್ರು 3 ಜನಕ್ಕೆ ಯಾವ ಟಾಸ್ಕ್ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಆ ಟಾಸ್ಕಲ್ಲಿ ಒಟ್ಟಿನಲ್ಲಿ ಅಭಿ ಅವ್ರು ಗೆದ್ದಿದ್ದಾರೆ. ಈಗ ಅಭಿ ಮತ್ತು ಅಶ್ವಿನಿ ಅವ್ರ ನಡುವೆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಬಿಗ್ ಬಾಸ್ ಅವರು, ಕ್ಯಾಪ್ಟನ್ಸಿ ಟಾಸ್ಕು. ಅದೇನಂದರೆ, ಇಬ್ಬರು ಒಂದೊಂದು ಸೈಡ್ ಕೂತಿರ್ತಾರೆ. ಅಂದರೆ 12 ನಿಮಿಷ ಎಣಿಸ್ಬೇಕಾಗುತ್ತೆ ಮನಸ್ಸಲ್ಲೇ. 12 ನಿಮಿಷ ಅವ್ರಿಗೆ ಆಯಿತು ಅಂತ ಅನಿಸ್ದಾಗ ಹೋಗಿ ಅಲ್ಲಿ ಬೆಲ್ ಹೊಡಿಬೇಕಾಗಿರುತ್ತೆ. ಹಾಗೆಯೇ ಈಗ ಡಿಸ್ಟರ್ಬ್ ಮಾಡಬೇಕಾಗುತ್ತೆ. ಗಿಲ್ಲಿ, ಕಾವ್ಯ, ಅವರು ಯಾರ್ಯಾರು ಇಷ್ಟ ಇಲ್ವೋ ಅವರು ಬಂದು ಅಶ್ವಿನಿ ಕಂಡ್ರೆ ಯಾರಿಗೆ ಇಷ್ಟ ಇಲ್ವೋ ಅವ್ರು ಬಂದು ಅಶ್ವಿನ ಡಿಸ್ಟರ್ಬ್ ಮಾಡ್ಬೋದು. ಅಭಿ ಕಂಡ್ರೆ ಯಾರಿಗೆ ಇಷ್ಟ ಇಲ್ವೋ ಅವ್ರು ಹೋಗಿ ಅಭಿನ ಡಿಸ್ಟರ್ಬ್ ಮಾಡ್ಬೋದು. ಇಲ್ಲೇ ನನಗೆಲ್ಲ ಇಬ್ಬರೂ ಓಕೆ, ಇಬ್ರಿಗೂ ಡಿಸ್ಟರ್ಬ್ ಮಾಡಬೇಕು ಅಂದರೆ ಇಬ್ರಿಗೂ ಹೋಗಿ ಡಿಸ್ಟರ್ಬ್ ಮಾಡ್ಬೋದು. ಆ ಥರ ಒಟ್ಟಿನಲ್ಲಿ ಅಶ್ವಿನಿ ಅವ್ರನ್ನಂತೂ ಫುಲ್ ರೋಸ್ಟ್ ಮಾಡಾಕ್ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಗಿಲ್ಲಿ ಅವರು ನಿನ್ನನ್ನು ಅಶ್ವಿನಿ ಮೇಡಮ್ ಅಂತ ಕರೆದ್ರೆ ಏನಾಗೋಗುತ್ತೆ, ಮುಂದೆ ನಿನ್ನ ಇನ್ಸಿಲಿ ಎ ಅಂತ ಇತ್ತು, ಅಶ್ವಿನಿ ಮೇಡಮ್ ಅಂತ ಕರೆದ್ರೆ ಏನು ಪ್ರಾಬ್ಲಮ್ ಇದೆ? ನೀನು ಮನೆಗೆ ಹೋಗ್ತೀನಿ ಏನಕ್ಕೆ ಹೋಗಿಲ್ಲ, ಇಲ್ಲೇ ಹೆಂಗೆ ಕುಳ್ಕೊಂಡೆ, ಇದರಿಂದ ನೀನು ಮನೆಗೆ ಹೋಗೋದ್ರಿಂದ ಇಲ್ಲಿ ಯಾರಿಗೂ ಪ್ರಾಬ್ಲಮ್ ಆಗಲ್ಲ, ಹಾಗೆ ಹೀಗೆ ಅಂತೆಲ್ಲ ಫುಲ್ಲು ಜಗಳ. ನಿನ್ನಂತರ ನಾನು ಎಷ್ಟು ನೋಡ್ಬಿಟ್ಟಿದ್ದು ಹೋಗಲೆ ಅಂತ ಅವ್ರ ಕಾಲ ಮೇಲೆ ಕಾಲು ಹಾಕೋತಾರೆ. ಅದಕ್ಕೆ ಗಿಲ್ಲಿ ಟೇಬಲ್ ಮೇಲೆ ಕಾಲು ಹಾಕೊಂಡು ಕೂತ್ಕೋತಾರೆ. ಸೊ ಇವತ್ತಿನ ಎಪಿಸೋಡ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ಈ ಟಾಸ್ಕ್ನ ತುಂಬ ಯಾರೋ ಅಶ್ವಿನಿ ಮೈಂಡು ಫುಲ್ಲು ಗೊಬ್ಬರ ಮಾಡಾಕ್ಬಿಟ್ಟಿದ್ದಾರೆ ಅಶ್ವಿನಿ ಅವರು. ಏಕೆಂದರೆ ಫುಲ್ಲು ಅಶ್ವಿನಿ ಅವರು ಇದರಲ್ಲಿ ತುಂಬ ಜಾಸ್ತಿ ದೂರ ಹೊಟ್ಟೋಗ್ಬಿಟ್ಟಿದ್ದಾರೆ 12 ಮಿನಿಟ್ಸ್ಗಿಂತ. ಬಟ್ ಅಭಿಯವರು ಹತ್ರ ಇದ್ದಾರೆ 12 ಮಿನಿಟ್ಸ್ಗೆ. ಅದಕ್ಕೋಗಿ ಈ ವಾರದ ಕ್ಯಾಪ್ಟನ್ ಅಭಿಯವರಾಗಿದ್ದಾರೆ. ಗೈಸ್, ಅಕಸ್ಮಾತ್ ಈ ವಾರ ಏನಾದರೂ ಅಭಿಯವರು ಇಲ್ಲ ಮಾಡೋರು, ಇವರಿಬ್ಬರಲ್ಲಿ ಯಾರು 100% ಹೋಗ್ತಾರೆ. ನನ್ನ ಪ್ರಕಾರ ಮಾಡೋರನ್ನ ಕಳಿಸ್ತಾರೆ ಅನಿಸುತ್ತೆ. ಮಾಡೋರನ್ನ ಕಳಿಸ್ತಾರೆ ಅನಿಸುತ್ತೆ. ಏಕೆಂದರೆ ಮಾಡೋದೇನು ಮನೇಲಿ ಏನೋ ಥರ ಆ್ಯಕ್ಟಿವ್ ಆಗಿಲ್ಲ. ಬಟ್ ಇವತ್ತೊಂದು ಪ್ರೋಮೋ ಕೂಡ ಬಿಟ್ಟಿದ್ದಾರೆ. ಮಾಳು ಮತ್ತು ರಿಷಾ ನಡುವೆ, ಅವರಿಬ್ಬರ ನಡುವೆ ಒಂದು ದೊಡ್ಡ ಜಗಳಾಗಿದೆ ಅಂತ ಹೇಳ್ಬೋದು. ಏನಕ್ಕಂದರೆ ಮಾಳುರವರು ಏನೋ ಮಾತಾಡ್ತಿರ್ತಾರೆ, ಇವರು ಕೂಡ ಎಲ್ಲ ನಗ್ತಿರ್ತಾರೆ, ರಿಷಾ ಎಲ್ಲ. ಅದಕ್ಕೆ ಇವ್ರು ಹೇಳ್ತಾರೆ, ಮಾಳುರವರು ಸುಮ್ಮನೆ ನಗೋಡೋರ್ನ ಹುಚ್ಚರು ಅಂತಾರೆ ಅಂತ ಹೇಳ್ತಾರೆ. ಅವಾಗ ರಿಷಾ ಹೋಗ್ಬಿಟ್ಟು ಅಭಿ ಹತ್ರ ಹೇಳ್ತಿರ್ತಾರೆ, ನನಗೆ ಕಂಡ್ರೆ ಅಣ್ಣಂಗೆ ಆಗೋದಿಲ್ಲ, ಮಾಡು ಏನಕ್ಕೆ ಮಾಡೋಣ ಹಂಗೆ ಆಡ್ತಾರೋ ನನಗಂತೂ ಗೊತ್ತಿಲ್ಲ ಅಂತ ಹೇಳ್ತಾರೆ. ಮಾಡೋಣ, ನನಗೆ ಕಂಡ್ರೆ ಏನಕ್ಕೆ ಹಂಗೆ ಆಡ್ತೀಯ, ನಿನ್ಗೇನು ಅಂತ. ಅಪ್ಪಿ ನನ್ನ ಜೊತೆ ಎಲ್ಲ ಜಾಸ್ತಿ ಮಾತಾಡಬೇಡ, ಹಾಗೆ ಹೇಗೆ ಅಂತ, ಹೋಗಿ ಸುಮ್ಮನೆ ಅಂತ. ನಾನೇನಕ್ಕೆ ಹೋಗ್ಲಿ, ನೀನು ಬೇಕಿದ್ರೆ ಮನೆಗೆ ಹೋಗು, ಹಾಗೆ ಹೇಗೆ ಅಂತ ಫುಲ್ಲು ದೊಡ್ಡ ಜಗಳನೇ ಆಗಿದೆ ಗೈಸ್. ಅವರಿಬ್ರು ಮುಂದೆ ಫುಲ್ಲು ಒಡೆಯೋ ಮೂಮೆಂಟ್ಗೆಲ್ಲ ಹೊರಟೋಗಿದ್ದಾರೆ ಮಾಳೂರವರು. ಅಷ್ಟು ದೊಡ್ಡ ಜಗಳ ಆಗಿದೆ ಅಂತಲೇ ಹೇಳ್ಬೋದು. ನಿಮ್ಗೇನು ಅನಿಸುತ್ತೆ? ಮಾಡೋರು ತಪ್ಪ ಅಥವಾ ರಿಷಾ ಅವ್ರ ತಪ್ಪ? ಗೈಸ್, ರಿಷಾ ಒಳ್ಳೆ ಹುಡುಗಿನೇ, ಬಟ್ ಸ್ವಲ್ಪ ಬಜಾರಿ ಅಂತ ಹೇಳ್ಬೋದು ಅಷ್ಟೇ. ಮಾಳೂರು ಕೂಡ ಒಳ್ಳೆ ಹುಡುಗ, ಬಟ್ ಅವ್ರು ಇನ್ನೂ ಆ್ಯಕ್ಟಿವ್ ಆಗಿರಬೇಕಿತ್ತು ಅಂತ ನನಗನ್ಸುತ್ತೆ. ಇನ್ನೂ ಸ್ವಲ್ಪ ಜನ ಅವ್ರಿಗೆ ಉತ್ತರ ಕರ್ನಾಟಕದ ಸಪೋರ್ಟ್ ತುಂಬ ಇತ್ತು. ಬಟ್ ಏನಕ್ಕೆ ಅವ್ರು ಏನಕ್ಕೆ ಆ ಥರ ಮಾಡ್ತಿದ್ದಾರೆ ಅಂತಲೇ ಗೊತ್ತಿಲ್ಲ. ಜಾಸ್ತಿ ಮಾತಾಡ್ತಾ ಇಲ್ಲ, ಎಲ್ಲೋ ಒಂದು ಕಡೆ ಸ್ಟಕ್ ಆಗಿಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ನಿಮ್ಗೇನು ಅನಿಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಶ್ವಿನಿ ಅವರಂತೂ ಕ್ಯಾಪ್ಟನ್ ಆಗಿಲ್ಲ, ಅಭಿಯವರು ಕ್ಯಾಪ್ಟನ್ ಆಗಿದ್ದಾರೆ. ಅಕಸ್ಮಾತ್ ಅಭಿಯವ್ರು ಏನಾರು ಹೋದರೆ ಬಿಗ್ ಬಾಸ್ ಮನೆಯಿಂದ, ಮೋಸ್ಟ್ಲಿ ಕ್ಯಾಪ್ಟನ್ಶಿಪ್ನ ಯಾರಿಗೆ ಬಿಟ್ಕೊಡ್ಬೋದು? ಧನುಷ್ಗೆ ಬಿಟ್ಕೊಡ್ಬೋದು. ಮೋಸ್ಟ್ಲಿ ಅವ್ರು ಲೆಟರ್ ಕೊಟ್ಟಿದ್ದಾರಲ್ಲ, ಲೆಟರ್ ಕೊಟ್ಟಿರಿಂದ ಧನುಷ್ಗೆ ಬಿಟ್ಕೊಡ್ಬೋದು ಅಂತ ನನಗೆ ಅನಿಸುತ್ತೆ. ನಿಮಗೆ ಅನಿಸುತ್ತೆ? ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ವಾರದ ಕಳಪೆ ಹಾಗೂ ಉತ್ತಮ ಯಾರು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್.